ಸರ್ ನಮಸ್ತೆ. ನಮಸ್ತೆ ಸರ್. ಮಳೆಲ್ಲ ಕಟ್ ಮಾಡಿದ ರೋಡ್ ಸೈಡ್ ಎಲ್ಲ ಸರ್ ಮಾಡ್ತಾ ಇದೀವಿ ಸರ್. ಅದು ದುಡ್ಡಿಲ್ಲಂತೂ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಇಲ್ಲ ಸರ್ ಮಾಡ್ತಾ ಇದೀವಿ ಸರ್. ದುಡ್ಡು ನಿಮ್ಗೆಲ್ಲ ಬರ್ತದೆ ದುಡ್ಡು? ಸರ್ ನಮಗೆ ಟಿಂಬರ್ ಅಂತ ಒಂದು ಹೆಡ್ ಇದೆ ಸರ್ ನಮ್ಮಲ್ಲಿ. ಸೊ ನಾವೇನು ಡಿಪೋದಲ್ಲಿ ಆಕ್ಷನ್ ಮಾಡಿ ಸೇಲ್ ಮಾಡ್ತೀವಿ ಅದರದ್ದು ನಮಗೆ ಪ್ರಾಫಿಟ್ ಏನಿದೆ ಸೊ ಅದು ನಮ್ಮ ಡಿಪಾರ್ಟ್ಮೆಂಟಿಗೆ ಇರ್ತದೆ ಸರ್. ಆದರೆ ಆ ಹೆಡ್ಡಲ್ಲಿ ನಾವು ಮಾಡ್ತಾ ಇದೀವಿ ಸರಿ, ಬಾಕಿ ಇಲ್ಲ. ಇಲ್ಲ ಸರ್. ಈ ಗ್ರಾಮ ಪಂಚಾಯತಿಲೆಲ್ಲ ಕೆಲವು ಮರ ಅಡ್ಡಗಳು ಬಂದಾಗ ನೀವು ಕೊಡಿ ನಮ್ಮದು ಗ್ರಾಮ ಪಂಚಾಯತ್ ಸದಸ್ಯ ಹೋಗ್ಬೇಕು, ಅವ್ರ ಇನ್ಕಮ್ ಇರೋದು ಕಡಿಮೆ. ಎಸ್ ಸರ್. ನೀವು ತಕ್ಷಣ ಮಾಡಬೇಕು ಆ ಇದಕ್ಕೆ. ವಿಡಿಯೋಗಳು ಯಾರಿದ್ದಾರೆ ಇಲ್ಲಿ? ವಿಡಿಯೋಸ್ ಆಯ್ತು, ಎಲ್ಲಿ ಅಂತ ಇದೆ ಮರ ನೀವು ಹೇಳೀಗ. ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದರ ಮೇಲೆ ಮರ ರಸ್ತೆಗೆ ಅಡ್ಡ ಬಂದು ಇನ್ನೊಂದು ಕಟ್ ಬೀಳುವಂತ ಪರಿಸ್ಥಿತಿ ಮಾಹಿತಿ ಕೊಟ್ಟಿದ್ದಾರೆ ಇವರಿಗೆ? ಕಟ್ ಮಾಡಿದಾರ ಇಲ್ವಾ? ಮಾಡಿದಾರಾ? ಏನ್ ಪ್ರಾಬ್ಲಮ್ ಇಲ್ಲಲ್ಲ? ಏನು ಮರ ಬೀಳ್ಬಾರ್ದಾಗಾದ್ರೆ ಇನ್ನು ಸದ್ಯಕ್ಕೆ ಬಿದ್ದರೆ ಜವಾಬ್ದಾರಿ. ಈಗ ಅಪಾಯದ ಮರ ಇದೆ ಅಂತ ಹೇಳಿ ನಿಮ್ಮ ಹತ್ರ ಬಂದಿರೋ ಅರ್ಜಿಗಳಲ್ಲಿ ಎಷ್ಟು ವಿಲೇವಾರಿ ಮಾಡಿದೆ? ಸರ್ ಈಗ ನನಗೆ ಆ್ಯಕ್ಚುಲಿ 10 ಗ್ರಾಮ ಬರುತ್ತೆ ಸರ್ ನನಗೆ ಇಲ್ಲಿ ಕಾರ್ಕಳ ತಾಲೂಕಲ್ಲಿ. ಇನ್ನು ಮೇಜರ್ ಎಲ್ಲ ಕಾರ್ಕಳ ರೇಂಜಿಗೆ ಬರುತ್ತೆ ಸರ್. ನಾನು ಮೂಡುಬಿದಿರೆ ರೇಂಜು. ಸೊ ನನಗೆ ಇದ್ರಲ್ಲಿ 10 ಗ್ರಾಮ ಬರುತ್ತೆ ಸರ್. 10 ಗ್ರಾಮದಲ್ಲಿ ನನಗೆ ಸುಮಾರು ಒಂದು 15ರಿಂದ 20 ಅರ್ಜಿಗಳು ಬಂದಿದೆ ಸರ್. ಬೇರೆ ಬೇರೆ ಇಲಾಖೆಗಳಿದೆ, ಗ್ರಾಮ ಪಂಚಾಯತಿಯಿಂದ, ಅಂಗನವಾಡಿಯಿಂದ, ಆಮೇಲೆ ಸ್ಕೂಲ್ಗಳಿಂದ, ಇದರಿಂದ. ಸೊ ಅದರಲ್ಲಿ ನನಗೆ ಸುಮಾರು ಈಗ ಒಂದು 10 ಕಡೆ ಕ್ಲಿಯರ್ ಮಾಡಿದ್ವಿ ಸರ್ ನಾವೀಗ. ಇನ್ನೊಂದು 8ರಿಂದ 9 ಅರ್ಜಿಗಳು ಪೆಂಡಿಂಗ್ ಇದೆ ಸರ್. ನಿನ್ನೆ ಏಪ್ರಿಲ್ ಆಗಿರೋಂಥ ಇನ್ಸಿಡೆಂಟ್ ಅಲ್ಲಿ ಎಸ್ ಸರ್. ಅಪಾಯಕಾರಿ ಮರ ತೆಗಿಬೇಕು ಅಂತ ಹೇಳಿತ್ತು, ನೀವು ತೆಗೆದಿಲ್ಲ. ಅದ್ರ ಪರಿಣಾಮ ಬಿದ್ದೊಬ್ಬ ಸತ್ತೋಗಿದ್ದಾರೆ. ಹೌದು, ಇದೇ ಲಾಸ್ಟ್ 2 years ಎಗೇನ್ ಬೆಳಿಂಜನಲ್ಲೂ ಕೂಡ ನಿಮ್ಮ ಹತ್ರ ಒಂದು ಅಪಾಯಕಾರಿ ಮರ ಅಂತ ಹೇಳಿತ್ತು, ಅದನ್ನು ತೆಗಿಲಿಲ್ಲ, ಅದರಲ್ಲೊಬ್ಬ ಮರ ಬಿದ್ದು ಸತ್ತೋದ. ಈಗ ಸಾವಿಗೆ ನಿಮ್ಮ ಡಿಪಾರ್ಟ್ಮೆಂಟೇ ಹೊಣೆ, ನೀವು ತೆಗಿಬೇಕಿತ್ತು. FIR ನಿಮ್ಮ ಮೇಲೆ ಮಾಡಬೇಕು. ಡಿಪಾರ್ಟ್ಮೆಂಟ್ ಇವರೇ ನಿಮ್ಮ ಮೇಲೆ FIR ಮಾಡಬೇಕು. ನಿಮ್ಮ ಜಾಗ ಬೇರೆ ನಿಮಗೆ ತೆಗಿಬೇಕು ಅಂತ ಹೇಳಿದ ನಂತರ ಅದು ರೋಡ್ ಸೈಡ್ ಅಲ್ಲಿರುವಂತ ಮರ, ಯಾವ ಒಳಗಡೆದಲ್ಲ, ಸ್ಟೇಟ್ ಹೈವೇನಲ್ಲಿ ರೋಡ್ ಸೈಡ್ ಅಲ್ಲಿರೋ ಮರ ತೆಗಿಬೇಕು ಅಂತ ಹೇಳಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ಹೇಳಿದ ನಂತರ ನೀವು ಏಪ್ರಿಲ್ ತೆಗೆದಿಲ್ಲ ಅಂತಂದ್ರೆ ನೀವೇ ಹೊಣೆಗಾರ. ಅದಕ್ಕೆ ಆ ಸಾವಿಗೆ ಯಾರು ಹೊಣೆ? ನಾನು ಅದಕ್ಕೆ ಕೇಳಿದೆ ಎಷ್ಟು ಪೆಂಡಿಂಗ್ ಇದೆ ಅಂತ. ನೀವು ಮಾತಾಡ್ತಿದ್ರೆ DFO ಹತ್ರ ಇದೆ ಅಂತ ಹೇಳ್ತೀರಿ. DFO ಪೆಂಡಿಂಗ್ ಇಟ್ಕೊಂಡು ಕೂತಿಯಾರ, ನಂಗೆ ಗೊತ್ತಿದೆ. ನೀವು DDP ಅವ್ರು ಹೇಳ್ಬೇಕೀಗ ನಿಮ್ಮ ಶಾಲೆಯ ಸುತ್ತಮುತ್ತ ಎಷ್ಟು ಅಪಾಯಕಾರಿ ಮರಗಳಿದೆ ಅಂತ. ನಾಳೆ ಇನ್ನೊಂದು ಡೇಂಜರ್ ಮಕ್ಕಳ ಮೇಲೆ ಬಿದ್ರೆ ಸೀರಿಯಸ್ ಇಲ್ಲ ನೀವು ಡಿಪಾರ್ಟ್ಮೆಂಟ್ ಇದ್ರಲ್ಲಿ. ಈ ಮರ ಬಿದ್ದು ಒಬ್ಬ ಸಾಯುವಂತ ಪರಿಸ್ಥಿತಿ ನೀವು ನಿರ್ಮಾಣ ಮಾಡಿದ್ರೆ ಅಂತ ಹೇಳಿದ್ರೆ ಇಷ್ಟೆಲ್ಲ RFO DFO ಕಲಿಯುವಂತ ಅಗತ್ಯ ಉಂಟಾ? ಅವ್ನು ನಡ್ಕೊಂಡು ಹೋಗುವವರಿಗೆ ಅಥವಾ ಮಕ್ಕಳು ಯಾರು ಕೇಳಿಕೆ ನಿಂತಿದ್ದಾರೆ, ಕೇಳಿಕೆ ಜನವಿಲ್ವಾ? ನಿಮ್ಮ ಮಕ್ಕಳ ಪರಿಸ್ಥಿತಿಯಲ್ಲಿ ಇದ್ದರೆ ನಮ್ಮದು ಪರಿಸ್ಥಿತಿ ಆಗ್ಬೋದು. ಅದರಿಂದ ಒಂದು ದೊಡ್ಡ ಮನೆಯವರಿಗೆ ಹೋಗಿ ಮರ ಬಿದ್ದು ಏನು ಪರಿಸ್ಥಿತಿ ಇರ್ಬೋದು? ಇದರಲ್ಲಿ ಯಾಕೆ ಒಂದು ಕಂಪ್ಲೀಟ್ ಡೇಂಜರ್ ಒಂದು ಮುಂದೆ ಹೋಗಿ ನಿಂತು ಪ್ರೊಆಕ್ಟಿವ್ ಆಗಿ ಅದನ್ನು ಮಾಡಿಕೊಂಡು ಹಿಂಗೆ ಮಾಡಿದ್ರೆ ಏನು? ಇದರಲ್ಲಿ ಈಗ ಮೊನ್ನೆ ರೆಂಜರ ಪ್ರದೇಶದಲ್ಲಿ ಅಲ್ಲಿ ಒಂದು ಸಮಸ್ಯೆ ಇದನ್ನು ಗೊತ್ತಿದ್ದಾಗ DCD ಶಾಸಕರ ಮುಖಂಡ ಶಾಸಕರು ಹೋಗಿ ಕೂತ್ಕೊಂಡು ಅಲ್ಲಿ ಅವರನ್ನು ಕರೆಯುವಂತ ಸರ್ವೆ ಆಫೀಸ್ ಕರೆದುಕೊಂಡು ಅದು ಏನು ಮಾಹಿತಿ ಬರದ ಏನಿತ್ತು, ಅದಕ್ಕೆಲ್ಲ ಪ್ರೊಆಕ್ಟಿವ್ ಅಂತ ಹೇಳುವುದು. ನಿಮ್ಗೆ ಮಾಡ್ತಿದ್ರೆ ಏನಾಗ್ತಿತ್ತು? ಒಂದು ಜೀವ ಉಳಿತಿರ್ಲಿಲ್ವಾ? ಪ್ರತಿಯೊಂದು ಅದು ಬಡವರಿರಲಿ ಶ್ರೀಮಂತರಿರಲಿ ಪ್ರತಿಯೊಂದು ಅವರ ಪ್ರಾಣಕ್ಕೆ ಮಹತ್ವ ಇದೆಯಲ್ಲ, ವ್ಯಾಲ್ಯೂ ಇದೆಯಲ್ಲ. ಮತ್ತೆ ನೀವು ಪ್ರಾಣಕ್ಕೆ ವ್ಯಾಲ್ಯೂ ಕೊಟ್ಟಿದ್ರೆ ನೀವು ಅದು ಕಟ್ ಮಾಡೋದಿಲ್ಲ ಅಷ್ಟಿಗೆ. ಈಗ ನೀವು ಅವ್ರ ಕುಟುಂಬಸ್ಥರ ಮತ್ತೆ ಅವ್ರ ಮಕ್ಕಳಿಗೆ ತಂದೆ ಕೊಡ್ಲಿಕ್ಕೆ ಆಗ್ತದ? ಅರ್ಥ ಬೇಕಲ್ಲ. ಎಲ್ಲೋ ಮರ ಬಿದ್ದಿದೆ ನಮ್ಮ ತಡಿಬೋದಿತ್ತಲ್ಲ ಅದನ್ನು ಇವರು ಸೀದೆ ಮತ್ತೆ ರಿಪೀಟ್ ಆದ ನೋಡಿಕೊಳ್ಳಿ. ರಿಪೀಟ್ ಆದ ರೆಸ್ಪಾನ್ಸಿಬಲ್ ಮುಂದೆ ನೋಡಿ. ಫುಟ್ಬಾಲ್ ಆಡಬೇಡಿ. ಫುಟ್ಬಾಲ್ ಹೆಂಗ್ ಗೊತ್ತುಂಟು? ಅಧಿಕಾರಿಗಳು ಫುಟ್ಬಾಲ್ ಆಡೋದು ಬಂದ ಬಾಲನ್ನೆಲ್ಲ ಇನ್ನೊಬ್ಬ ಅಧಿಕಾರಿ ಕಳಿಸು, ಅವನದ್ದು ದೇವನಿ ಬಾಲಿನ ಅಧಿಕಾರಿ ಕಳಿಸು, ಅವನು ಇನ್ನೊಂದು ಅಧಿಕಾರಿ. ಅದು ಬೇಡ, ನಿಂತು ಗೋಲ್ ಹೊಡಿರಿ. ಈಗ ಅಲ್ಲಿನ ಮಾತ್ರ ಹೋಗಿ ಕಲಿಸಿ ಅಂತಲ್ಲ, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಆಗದಿದೆ ಜನಪ್ರತಿನಿಧಿ ಅಧಿಕಾರಿಗಳಿಗೆ ಹೇಳಿ ಅದನ್ನು ಮಾಡಿಸುವ ಜವಾಬ್ದಾರಿ ನಿಮ್ದು. ಎಲ್ಲಿ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಈ ಹೂಸ್ ದ ಬೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ ಈ ವರ್ಷ ಏನು ಸಮಸ್ಯೆ ಇತ್ತು ಪ್ರಕೃತಿ ಸಂದರ್ಭದಲ್ಲಿ ನೆಕ್ಸ್ಟ್ ಇಯರ್ ಮತ್ತೆ ಅದೇ ಪ್ರದೇಶದಲ್ಲಿ ಆ ಸಮಸ್ಯೆ ಬರಬಾರ್ದು. ಇದು ಪ್ರತಿ ವರ್ಷ ಕೂಡ ಒಂದೇ ಕಡೆಯಲ್ಲಿ ಇರಲಿಲ್ಲ ರಸ್ತೆಯಲ್ಲಿ. ಪ್ರತಿ ವರ್ಷ ಕೂಡ ಕೆಲವು ಕಡಿಮೆ ಜರಿಯುವುದು, ಪ್ರತಿ ವರ್ಷ ರಸ್ತೆಯಲ್ಲಿ ಅಲ್ಲೇ ಹೊಂಡ ಬೀಳುದು, ಪ್ರತಿ ವರ್ಷ ಕೂಡ. ಅರೆ ನಮ್ಗೆ ಈ ಪ್ರದೇಶದಲ್ಲಿ ಹೊಂಡ ಬೇಕು ಗೊತ್ತಿದೆ, ಅಲ್ಲಿ ಸ್ವಲ್ಪ ಕಟ್ ಮಾಡಿ ಅಲ್ಲಿ ಕಾಂಕ್ರೀಟ್ ಮಾಡಿದ್ರೆ ಏನು ನಿಮ್ಮ PWD ಅವರಿಗೆ ಇವರಿಗೆಲ್ಲ ಮತ್ತೆ ನೆಕ್ಸ್ಟ್ ಅಲ್ಲಿ ಕಷ್ಟಪಡಲಿಕ್ಕೆ ಉಂಟ.
2-3 ಕಡೆ ಅಲ್ಲೇ ನೀರು ನೋಡುವಾಗ ಅಲ್ಲಿ ಡ್ರೈನ್ ಸ್ವಲ್ಪ ರೈನ್ ಡ್ಯಾಮೇಜ್ ಅಲ್ಲಿ ಅಲ್ಲಿಗೆ ಎಸ್ಟಿಮೇಟ್ ಕೊಟ್ಟು ದೊಡ್ಡದು ಸ್ವಲ್ಪ ದೊಡ್ಡ ಡ್ರೈನ್ ಮಾಡಿ ನೆಕ್ಸ್ಟ್ ಇಯರ್ ಅಲ್ಲಿ ನೀರಿಲ್ಲದ ಪರಿಸ್ಥಿತಿ ಮಾಡ್ಲಿಕ್ಕೆ ಆಗೋದಿಲ್ವ ಅಧಿಕಾರಿಗಳಿಗೆ? ಆಗ ನಿಮ್ಮ 10 ವರ್ಷ ಆದ ನಂತರ ನಮ್ಗೆ ಪ್ರಾಬ್ಲಮ್ ಸಿಗ್ತದ ಒಂದು ಊರಲ್ಲಿ, ನಾವು ಇದ್ದ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು ಅದನ್ನು ಬಗೆಹರಿಸ ನಮ್ಮ ಆಯುಷ್ಯ ಎಲ್ಲಿಗೆ ಮುಗಿಯಿತು ಎಲ್ಲರದ್ದು ಕೂಡ. ಹೊಸತನ್ನು ಮಾಡಿಕೊಂಡು ಹೋಗ್ಲಿಕ್ಕೇನೆ ಸಾಧ್ಯ ಇಲ್ಲ. ಇದರಲ್ಲಿ ನೀವು ನೋಡ್ಬೇಕು, ನಾನು ಎಲ್ಲ ಆಫೀಸರ್ಗೆ ಹೇಳೋದು ಇಷ್ಟೇ, ನಿಮ್ಮ ಜವಾಬ್ದಾರಿ ಮಾಡಿಕೊಂಡು ಹೋಗ್ಬೇಕು ಅದನ್ನು. ಆಯ್ತು.